ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ವಾರ್ ಶುರುವಾಗಿರುವಂಥದ್ದು ಏನು ಕೆಲ ಕಿಡಿಗೇಡಿಗಳು ನಟರ ಅಭಿಮಾನಿಗಳ ಹೆಸರಲ್ಲಿ ಕೆಲ ನಟ ನಟಿಯರಿಗೆ ತೇಜೋವಧೆ ಮಾಡುವಂಥದ್ದು ಅಶ್ಲೀಲವಾಗಿ ಮೆಸೇಜ್ಗಳನ್ನು ಕಳಿಸುವಂಥದ್ದು ಇದಕ್ಕೆ ಕಡಿವಾಣ ಹಾಕಬೇಕು ಎನ್ನುವಂಥ ನಿರ್ಧಾರಕ್ಕೆ ವಾಣಿಜ್ಯ ಮಂಡಳಿಯ ಮೂಲಕ ಗೃಹ ಸಚಿವರ ಗಮನಕ್ಕೆ ತರಬೇಕು ಅಂತೇಳಿ ಭಾಮ ಹರೀಶ್ ಅವರು ಇವತ್ತು ಏನು ಫಿಲ್ಮ್ ಚೇಂಬರ್ಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಬನ್ನಿ ಅವರೇ ಇದ್ದಾರೆ ನಮ್ಮ ಜೊತೆಗೆ ಮಾತನಾಡಿಸೋಣ. ಸರ್, ನಿಮ್ಮ ನಿರ್ಧಾರ ಯಾಕೆ ಹೀಗೆ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರದ್ದು ಕಿಡಿಗೇಡಿಗಳ ಕೃತ್ಯಕ್ಕೆ ಕಡಿವಾಣವೇ ಇಲ್ವಾ ಅಂತ? ಇವತ್ತು ಏನು 43 ಜನದ ಮೇಲೆ FIR ಆಗಿದೆ. ಇವತ್ತು ಯುವಕರು ದಾರಿ ತಪ್ತಾರೆ ಅನ್ನೋ ಒಂದು ನೋವು ನಮಗಿದೆ. ಬಟ್ ಇವತ್ತು ಏನು ಕೆಟ್ಟದಾಗಿ ಒಂದು ಹೆಣ್ಮಗು ಇವರು ರಮ್ಯಾ ಅವ್ರ ಮೇಲೆ ಭಾಳ ಕೆಟ್ಟದಾಗಿ ಮೆಸೇಜ್ಗಳು ಮಾಡಿದ್ದಾರೆ. ಭಾಳ ತಪ್ಪು. ಯಾಕಂದ್ರೆ ತುಂಬ ಈ ಥರ ಹಿಂಗೆ ಬಿಡ್ತಾ ಹೋದರೆ ಅನೇಕ ಯುವಕರು ದಾರಿ ತಪ್ತಾರೆ. ಇದಕ್ಕೆ ಒಂದು ಕಡಿವಾಣ ಹಾಕಬೇಕು. ಆ ಒಂದು ಹಿತದೃಷ್ಟಿ ಇಟ್ಕೊಂಡು, ಯಾಕಂದ್ರೆ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಬರೀ ನಿರ್ಮಾಪಕರು, ವಿತರಕರು, ಪ್ರದರ್ಶಕರು ಅಷ್ಟೇ ಜವಾಬ್ದಾರಿ ಇಲ್ಲ. ಯಾಕಂದರೆ ಸಾಮಾಜಿಕ ಕಳಕಳಿ ಕೂಡ ನಮ್ಮ ಮೇಲೂ ಜವಾಬ್ದಾರಿ ಇದೆ, ವಾಣಿಜ್ಯ ಮಂಡಳಿ ಮೇಲೂ ಜವಾಬ್ದಾರಿ ಇದೆ. ಯಾಕಂದರೆ ಅವರೇ ನಮಗೆ ಅನ್ನದಾತರು. ಯಾಕಂದರೆ ಆ ಒಂದು ಇವತ್ತಿನ ಯುವಕರನ್ನು ಒಳ್ಳೆ ದಾರಿಗೆ ತರಬೇಕು. ಈ ಒಂದು 43 ಜನ ಏನು ಮೆಸೇಜ್ ಮಾಡಿದ್ರೆ ಅದಕ್ಕೆ ಇನ್ಫ್ಲೂಯೆನ್ಸ್ ಆಗಿ ಅವರು ದಾರಿ ತಪ್ಪಾರ್ದು. ಆ ಒಂದು ಅಂತ್ಯ ಆಡೋಕ್ಕೆ ಆ್ಯಕ್ಚುಲಿ ನಮ್ಮ ಗೃಹ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ಅಂಥೇಳಿ ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಅಂತ ನರಸಿಂಹವ್ರಿಗೆ ನಾನು ಒಂದು ಮನವಿ ಕೊಟ್ಟಿದ್ದೇನೆ. ಈಗ ನಿಮ್ಮ ಮನವಿಯನ್ನು ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಸ್ವೀಕಾರ ಮಾಡಿದ್ದಾರೆ. ಅವರೇನು ನಿಮಗೆ ಭರವಸೆ ಕೊಟ್ಟರು, ಅಥವಾ ಸರ್ಕಾರದ ಗಮನಕ್ಕೆ ತರ್ತೀವಿ, ಗೃಹ ಸಚಿವರು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀವಿ ಅಂದ್ವಾ? ಯಾವಾಗ ಹೋಗ್ತಾರಂತೆ, ಏನಂತೆ? ಭರವಸೆ ಅಂತ ಏನಿಟ್ಕೊಳ್ಳಿ ಮಾಡ್ತೀವಿ ಅಂತೇಳಿ ಹೇಳಿದೆ. ಮಾಡ್ತೀವಿ ಅಂತ ಭರವಸೆ ಏನು ಕೊಟ್ಟಿಲ್ಲ. ಮಾಡೇ ಮಾಡ್ತೀವಿ. ನೀವು ಹೇಳೋದು ಖಂಡಿತವಾಗ್ಲೂ ಸತ್ಯ, ನಮಗೂ ಇದೆ. ಬಟ್ ನೀವು ಮನವಿ ಕೊಟ್ಟಿದ್ದು ತುಂಬ ಒಳ್ಳೆಯದಾಯಿತು. ಆಮೇಲೆ ನಾಳೆ ಕೂಡ ನಾನು ನಮ್ಮ ಕಲಾವಿದರ ಸಂಘದ ಕಾರ್ಯದರ್ಶಿಗಳಂತ ರಾಕ್ಲೈನ್ ವೆಂಕಟೇಶ್ ಅವರು ಕೂಡ ನಾನು ಮನವಿ ಮಾಡ್ತೇನೆ. ನಾನು ಬೆಳಿಗ್ಗೆ ಕೂಡ ಅವರು ದೂರವಾಣಿ ಮುಖಾಂತರ ಮಾತಾಡಿದೆ. ಅವರು ಹೊರಗಡೆ ಇದ್ದರು, ನಾಳೆ ಸಿಗ್ತಾ ಇದ್ದಾರೆ. ಅವರು ಕೂಡ ನಾನು ಮನವಿ ಮಾಡ್ತೇನೆ. ಯಾಕಂದರೆ ಅವ್ರಿಗೂ ಭಾಳ ಈ ಒಂದು ಇಶ್ಯೂ ಆಗಿ ಭಾಳ ಬೇಸರ ತಂದಿದೆ. ಯಾಕಂದರೆ ಈ ಒಂದು ಹೆಣ್ಮಗು ಬಗ್ಗೆ ಭಾಳ ಒಂದು ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಾರೆ. ಭಾಳ ತಪ್ಪು ಅಂಥೇಳಿ ಅವ್ರಿಗೂ ಅರಿವಿದೆ. ಅವರು ಹೊರಗಡೆ ಇದರಿಂದ ನಾಳೆ ಸಿಗ್ತಾ ಇದ್ದಾರೆ. ಅವರು ಕೂಡ ಕಾಳಜಿ ವಹಿಸಿ ವಾಣಿಜ್ಯ ಮಂಡಳಿ ಜೊತೆ ಕೈ ಜೋಡಿಸಿ, ಕಲಾವಿದರ ಸಂಘ ಕೈ ಜೋಡಿಸಿ ಈ ಒಂದು ಎಲ್ಲ ಒಗ್ಗಟ್ಟಾಗಿ ನಮ್ಮ ಗೃಹ ಸಚಿವರಿಗೆ ಒಂದು ಮನವಿ ಮಾಡೋಕ್ಕೆ ತೀರ್ಮಾನ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಕಳೆದ 1 ವಾರದಿಂದ ಈ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಅತಿರೇಕದ ವರ್ತನೆ ಆಗ್ತಿದೆ. ಯಾರೋ ಸ್ಟಾರ್ ನಟರ ಅಭಿಮಾನಿಗಳ ಹೆಸರಲ್ಲಿ ಅತಿರೇಕದ ವರ್ತನೆ ಮಾಡುವಂಥದ್ದು, ಅಶ್ಲೀಲವಾಗಿ ಮೆಸೇಜ್ ಮಾಡುವಂಥದ್ದು, ಇದನ್ನು ನೋಡಿದಾಗ ನಿನ್ನೆ ಪ್ರಥಮರು ಕೂಡ ಹೇಳ್ತಾ ಇದ್ರು, ನೇರವಾಗಿ ದರ್ಶನ್ ಅವರ ಅಭಿಮಾನಿಗಳೇ ಈ ರೀತಿ ನನಗೆ ತೇಜೋವಧೆ ಮಾಡ್ತಿದ್ದಾರೆ, ಕಿರುಕುಳ ಕೊಡ್ತಿದ್ದಾರೆ, ಮಾನಸಿಕ ಹಿಂಸೆ ನೀಡ್ತಿದ್ದಾರೆ ಅಂತ. ಯಾಕಂದರೆ ನಾನು ಈ ಪ್ರಶ್ನೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ದರ್ಶನ್ ಅವರ ಬದುಕಿಗೆ ಒಂದೊಳ್ಳೆ ಕೆರಿಯರ್ ಕೊಟ್ಟಿರ್ತಕ್ಕಂಥದ್ದು, ನೀವು ಒಂದು ತಿರುವನ್ನು ಕೊಟ್ಟಿದ್ದೀರಾ. ಯಾಕಂದರೆ ಅವರ ಮೊದಲ ಸಿನಿಮಾ ಕೂಡ ನೀವು ಇದು ಮಾಡಿದ್ದೀರಾ. ನೀವೇನಾದರೂ ಅವರಿಗೆ, ದರ್ಶನ್ ಅವರಿಗೆ ಒಂದು ಕಿವಿ ಮಾತು ಹೇಳುವಂಥದ್ದು, ಅಭಿಮಾನಿಗಳಿಗೆ ಬುದ್ಧಿ ಹೇಳಿ, ನೀವು ಹೇಳಿದರೆ ಕೇಳ್ತಾರೆ ಅನ್ನುವಂಥದ್ದು? ಸರ್, ಕಿವಿ ಮಾತು ಹೇಳಂತ, ಯಾಕಂದ್ರೆ ದೊಡ್ಡ ದರ್ಶನ್ ಕೂಡ ಜವಾಬ್ದಾರಿ ಅಂತ ಸ್ಥಾನದಲ್ಲಿರೋರು. ಅವರು ಉತ್ತಮ ನಟರು, ಒಳ್ಳೆ ನಾಯಕ ನಟರು, ತುಂಬ ಹಿಟ್ ಪಿಕ್ಚರ್ಸ್ಗಳು ಕೊಟ್ಟಿದ್ದಾರೆ. ಯಾಕಂದರೆ ಅವ್ರಿಗೆ ತಮ್ಮ ಅಭಿಮಾನಿಗಳಿಗೆ ಒಂದು ಸಂದೇಶ ಕೊಡಬೇಕಂದ್ರೆ ಅನಿಸ್ತು. ಬಟ್ ಇವತ್ತು ಏನು ದರ್ಶನ್ ಅವರ ಹೆಸರಲ್ಲಿ ಮಾಡ್ತಾಯಿದ್ದಾರೋ, ಇನ್ನೊಂದು ಹೆಸರಲ್ಲಿ ನನಗೆ ಅದು ಗೊತ್ತಾಗ್ತಾ ಇಲ್ಲ. ಬಟ್ ಸೋಷಿಯಲ್ ಮೀಡಿಯಲ್ಲಿ ಯಾರೇ ಅಭಿಮಾನಿಗಳಾಗಲಿ, ನಟರ ಅಭಿಮಾನಿಗಳಾಗ್ಬೋದು, ಯಾವುದೇ ರಾಜಕಾರಣಿಗಳ ಅಭಿಮಾನಿಗಳಾಗ್ಬೋದು, ಅವ್ರಿಗೆ ಈ ಒಂದು ಮತ್ತೊಬ್ಬರಿಗೆ ಮನಸ್ಸು ನೋಯಿಸುವಂಥದ್ದು, ಮತ್ತೊಬ್ಬರಿಗೆ ಅಶ್ಲೀಲವಾಗಿ ಪದ ಬಳಕೆ ಮಾಡಿ ಒಂದು ಕೆಟ್ಟ ಸಂದೇಶ ಕೊಡುವ ಮುಖಾಂತರ ಅವ್ರ ಮನಸ್ಸು ನೋಯಿಸೋದು, ಮನೆಯವರ ಮನಸ್ಸು ನೋಯಿಸೋದು ಭಾಳ ತಪ್ಪು. ಯಾಕಂದರೆ ಇದು ಹಿಂಗೆ ಬಿಟ್ಟರೆ ಭಾಳ ಮುಂದಿನ ಇವತ್ತು ಏನು ಯುವಕರು ಇದ್ದಾರೆ ಎಲ್ಲ ಅದೇ ಹಿಡಿತಾರೆ ಅನ್ನೋ ಒಂದು ಹಿತದೃಷ್ಟಿ. ಯಾಕಂದ್ರೆ ನನಗೂ ಭಾಳ, ಯಾಕಂದರೆ ಇವತ್ತು ಸಮಾಜದಲ್ಲಿ ಅನೇಕ ಯುವಕರುಗಳು ಇನ್ಫ್ಲೂಯೆನ್ಸ್ ಆಗಬಾರ್ದು. ಯಾಕಂದರೆ ಇವತ್ತೇನು ರಮ್ಯಾ ಅವರು ಏನು FIR ಫೈಲ್ ಮಾಡಿದ್ದಾರೆ, ಇದೆ ಪೊಲೀಸರು FIR ಫೈಲ್ ಮಾಡಿ, ಯಾಕಂದರೆ ಅವ್ರಿಗೆ ಕಠಿಣವಾದಂಥ ಒಂದು ಕ್ರಮ ಕೈಗೊಳ್ಳಬೇಕು. ಮುಂದೆ ಮಾಡದೇ ಇರೋಂಥ ಯುವಕರಿಗೆ ಒಂದು ಒಳ್ಳೆ ಮೆಸೇಜ್ ಹೋಗಬೇಕು. ಯಾಕಂದರೆ ಈ ಥರ ಮಾಡಿದ್ರೆ ತಾನೂ ಒಂದು ಕಷ್ಟಕ್ಕೆ ಸಿಗಾಕೊತೀವಿ, ತನ್ನ ಮನೆಯವರು ಕೂಡ ಕಷ್ಟಕ್ಕೆ ಸಿಗಾಕೊತಾರೆ. ಎಷ್ಟು ಇವತ್ತೇನೋ ಮೆಸೇಜ್ ಮಾಡಿಬಿಟ್ಟಿದ್ದಾರೆ, ಇವತ್ತು ಅನುಭವಿಸ್ತಾ ಇರೋದು ಯಾರು? ಮೆಸೇಜ್ ಮಾಡಿದ್ರು ಅನುಭವಿಸ್ತಾ ಇದ್ದಾರೆ, ಅವ್ರ ಮನೆಯವರು ಅನುಭವಿಸ್ತಾ ಇದ್ದಾರೆ. ಇವ್ರು ಮಾಡಿರೋ ಮೆಸೇಜ್ಗೆ ಪಾಪ ಮನೆಯವ್ರು ಯಾಕೆ ಅನುಭವಿಸ್ಬೇಕು? ಈ ಥರ ಎಲ್ಲ ಆಗಬಾರ್ದು. ಯಾಕಂದರೆ ಈ ಥರ ಹಿಂಗೆ ಬೆಳ್ಕೊಂಡು, ಯಾಕಂದರೆ ನಮ್ಮ ಆ ಒಂದು ಜವಾಬ್ದಾರಿ ನಮ್ಮ ವಾಣಿಜ್ಯ ಮಂಡಳಿ ಮೇಲೆ ಕೂಡ ಇದೆ. ಯಾಕಂದರೆ ಇವತ್ತಿನ ಯುವಕರು ಕೂಡ ಒಂದು ಒಳ್ಳೆಯ ದಾರಿ ತರೋ ನಿಟ್ಟಿನಲ್ಲಿ ನಾವು ಕೂಡ ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ನಮ್ಮ ವಾಣಿಜ್ಯ ಮಂಡಳಿ ಮನವಿ ಮಾಡಿದ್ದೇನೆ.
ಕೊನೆಯದಾಗಿ ಕೆಲ 2 ದಿನದಿಂದ ನೋಡ್ತಾ ಇದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕೇವಲ ರಮ್ಯಾ ಅವರು ಆಗಿರ್ಬೋದು, ಪ್ರಥಮ ಅವರು ಆಗಿರ್ಬೋದು ಮಾತ್ರ ಅಲ್ಲ, ಇದೀಗ ನಾವು ಕೇಳ್ಪಟ್ವಿ ಎಸ್ ನಾರಾಯಣ ಅವ್ರಿಗೂ ಕೂಡ ಫೇಕ್ ಅಕೌಂಟಲ್ಲಿ ಅವರ ಹೆಸರಲ್ಲಿ ಕೆಲವೊಂದು ಬೇರೆ ರೀತಿ ನಡ್ಕೊಳ್ತಿದ್ದಾರೆ, ಕೆಲವರು ಅಕೌಂಟ್ಗಳನ್ನು ಫೇಕ್ ಮಾಡ್ತಿದ್ದಾರೆ ಎಸ್ ನಾರಾಯಣ ಹೆಸರಲ್ಲಿ ಎನ್ನುವಂಥದ್ದು ಮಾಹಿತಿ ಬಂತು. ನಿಜವಲ್ಲ, ಯಾಕಂದರೆ ಇವತ್ತು ಪ್ರತಿದಿನ ಇವತ್ತು ಹೆಂಗಾಗೋಗ್ಬಿಟ್ಟಿದ್ದಾರೆ, ನಮ್ಮ ಜೀವನ ನೋಡ್ಕೊಳ್ಳೋದಲ್ಲದೆ ಈ ಸೋಷಿಯಲ್ ಮೀಡಿಯಾ ಕೂಡ ನಾವು ಗಮನಿಸ್ಬೇಕಂತ ಜವಾಬ್ದಾರಿ ಎಲ್ಲರ ಮೇಲೆ ಆಗಿಬಿಟ್ಟಿದೆ. ಯಾಕಂದ್ರೆ ಫೇಕ್ ಅಕೌಂಟ್ಗಳು ಕ್ರಿಯೇಟ್ ಮಾಡೋದು, ಇದು ಮಾಡೋದು, ಅವ್ರ ಮೆಸೇಜಲ್ಲಿ ಹಣ ಕೇಳೋದು, ಮತ್ತೊಂದು ಸಾಕಷ್ಟು ಈ ಥರ ಫೇಕ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಬಟ್ ಇದರಲ್ಲಿ ಫೇಕ್ ಅಕೌಂಟ್ ಏನು ಕ್ರಿಯೇಟ್ ಮಾಡ್ತಾಯಿದ್ದಾರೆ, ಅಲ್ಲಿ ಮಾಡ್ತಾಯಿದ್ದಾರೆ, ಅದು ಸೈಬರ್ ಕ್ರೈಮ್ ಪೊಲೀಸರು ಇದನ್ನು ಸೂಕ್ಷ್ಮ ಗಮನಿಸಿ ಕಠಿಣ ಕ್ರಮ ಕೈಗೊಳ್ಳಲೇಬೇಕಾಗುತ್ತೆ ಸರ್. ಓಕೆ, ಇದಿಷ್ಟು ಭಾಮ ಹರೀಶ್ ಅವರ ಮಾತಾಗಿರುವಂಥದ್ದು. ಯಾರೇ ಆಗಿರಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ, ಚಿತ್ರರಂಗ ಎಲ್ಲ ಒಗ್ಗಟ್ಟಾಗಿರಲಿ, ಸ್ಟಾರ್ ನಟ ನಟಿಯರ ವಿರುದ್ಧ ತಂದಿಟ್ಟು ತಮಾಷೆ ನೋಡುವಂಥ ಕೆಲಸ ಆಗಬಾರ್ದು ಎನ್ನುವಂಥದ್ದು ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗನಹಳ್ಳಿ, ರಿಪಬ್ಲಿಕ್ ಕನ್ನಡ. ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ವಾರ್ ಶುರುವಾಗಿರುವಂಥದ್ದು. ಏನು ಕೆಲ ಕಿಡಿಗೇಡಿಗಳು ನಟರ ಅಭಿಮಾನಿಗಳ ಹೆಸರಲ್ಲಿ ಕೆಲ ನಟ ನಟಿಯರಿಗೆ ತೇಜೋವಧೆ ಮಾಡುವಂಥದ್ದು, ಅಶ್ಲೀಲವಾಗಿ ಮೆಸೇಜ್ಗಳನ್ನು ಕಳಿಸುವಂಥದ್ದು. ಇದಕ್ಕೆ ಕಡಿವಾಣ ಹಾಕಬೇಕು ಎನ್ನುವಂಥ ನಿರ್ಧಾರಕ್ಕೆ ವಾಣಿಜ್ಯ ಮಂಡಳಿಯ ಮೂಲಕ ಗೃಹ ಸಚಿವರ ಗಮನಕ್ಕೆ ತರಬೇಕು ಅಂತೇಳಿ ಭಾಮ ಹರೀಶ್ ಅವರು ಇವತ್ತು ಏನು ಫಿಲ್ಮ್ ಚೇಂಬರ್ಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಬನ್ನಿ, ಅವರೇ ಇದ್ದಾರೆ, ನಮ್ಮ ಜೊತೆಗೆ ಮಾತನಾಡಿಸೋಣ. ಸರ್, ನಿಮ್ಮ ನಿರ್ಧಾರ ಯಾಕೆ ಹೀಗೆ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರದ್ದು ಕಿಡಿಗೇಡಿಗಳ ಕೃತ್ಯಕ್ಕೆ ಕಡಿವಾಣವೇ ಇಲ್ವಾ ಅಂತ? ಇವತ್ತು ಏನು 43 ಜನದ ಮೇಲೆ FIR ಆಗಿದೆ. ಇವತ್ತು ಯುವಕರು ದಾರಿ ತಪ್ತಾರೆ ಅನ್ನೋ ಒಂದು ನೋವು ನಮಗಿದೆ. ಬಟ್ ಇವತ್ತು ಏನು ಕೆಟ್ಟದಾಗಿ ಒಂದು ಹೆಣ್ಮಗು ಇವರು ರಮ್ಯಾ ಅವ್ರ ಮೇಲೆ ಭಾಳ ಕೆಟ್ಟದಾಗಿ ಮೆಸೇಜ್ಗಳು ಮಾಡಿದ್ದಾರೆ, ಭಾಳ ತಪ್ಪು. ಯಾಕಂದ್ರೆ ತುಂಬ ಈ ಥರ ಹಿಂಗೆ ಬಿಡ್ತಾ ಹೋದರೆ ಅನೇಕ ಯುವಕರು ದಾರಿ ತಪ್ತಾರೆ. ಇದಕ್ಕೆ ಒಂದು ಕಡಿವಾಣ ಹಾಕಬೇಕು, ಆ ಒಂದು ಹಿತದೃಷ್ಟಿ ಇಟ್ಕೊಂಡು. ಯಾಕಂದ್ರೆ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಬರೀ ನಿರ್ಮಾಪಕರು, ವಿತರಕರು, ಪ್ರದರ್ಶಕರು ಅಷ್ಟೇ ಜವಾಬ್ದಾರಿ ಇಲ್ಲ. ಯಾಕಂದರೆ ಸಾಮಾಜಿಕ ಕಳಕಳಿ ಕೂಡ ನಮ್ಮ ಮೇಲೂ ಜವಾಬ್ದಾರಿ ಇದೆ, ವಾಣಿಜ್ಯ ಮಂಡಳಿ ಮೇಲೂ ಜವಾಬ್ದಾರಿ ಇದೆ. ಯಾಕಂದರೆ ಅವರೇ ನಮಗೆ ಅನ್ನದಾತರು. ಯಾಕಂದರೆ ಆ ಒಂದು ಇವತ್ತಿನ ಯುವಕರನ್ನ ಒಳ್ಳೆ ದಾರಿಗೆ ತರಬೇಕು. ಈ ಒಂದು 43 ಜನ ಏನು ಮೆಸೇಜ್ ಮಾಡಿದ್ದಾರೆ ಅದಕ್ಕೆ ಇನ್ಫ್ಲುಯೆನ್ಸ್ ಆಗಿ ಅವರು ದಾರಿ ತಪ್ಪಾರ್ದು. ಆ ಒಂದು ಅಂತ್ಯ ಆಡೋಕ್ಕೆ ಆ್ಯಕ್ಚುಲಿ ನಮ್ಮ ಗೃಹ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ಅಂಥೇಳಿ ನಮ್ಮ ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ಅಂತ ನರಸಿಂಹವ್ರಿಗೆ ನಾನು ಒಂದು ಮನವಿ ಕೊಟ್ಟಿದ್ದೇನೆ. ಈಗ ನಿಮ್ಮ ಮನವಿಯನ್ನು ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಸ್ವೀಕಾರ ಮಾಡಿದ್ದಾರೆ. ಅವರೇನು ನಿಮಗೆ ಭರವಸೆ ಕೊಟ್ಟರು, ಅಥವಾ ಸರ್ಕಾರದ ಗಮನಕ್ಕೆ ತರ್ತೀವಿ, ಗೃಹ ಸಚಿವರು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀವಿ ಅಂದ್ವಾ, ಯಾವಾಗ ಹೋಗ್ತಾರಂತೆ, ಏನಂತೆ? ಭರವಸೆ ಅಂತ ಏನು ಕೊಡಲಿ, ಮಾಡ್ತೀವಿ ಅಂತೇಳಿ ಹೇಳಿದೆ. ಮಾಡ್ತೀವಿ ಅಂತ ಭರವಸೆ ಏನು ಕೊಟ್ಟಿಲ್ಲ. ಮಾಡೇ ಮಾಡ್ತೀವಿ. ನೀವು ಹೇಳೋದು ಖಂಡಿತವೂ ಸತ್ಯ, ನಮಗೂ ಇದೆ. ಬಟ್ ನೀವು ಮನವಿ ಕೊಟ್ಟಿದ್ದು ತುಂಬ ಒಳ್ಳೆಯದಾಯಿತು. ಆಮೇಲೆ ನಾಳೆ ಕೂಡ ನಾನು ನಮ್ಮ ಕಲಾವಿದರ ಸಂಘದ ಕಾರ್ಯದರ್ಶಿಗಳಂತ ರಾಕ್ಲೇನ್ ವೆಂಕಟೇಶ್ ಅವರು ಕೂಡ ನಾನು ಮನವಿ ಮಾಡ್ತೇನೆ. ನಾನು ಬೆಳಿಗ್ಗೆ ಕೂಡ ಅವರು ದೂರವಾಣಿ ಮುಖಾಂತರ ಮಾತಾಡಿದೆ, ಅವರು ಹೊರಗಡೆ ಇದ್ದರು, ನಾಳೆ ಸಿಗ್ತಾ ಇದ್ದಾರೆ. ಅವರು ಕೂಡ ನಾನು ಮನವಿ ಮಾಡ್ತೇನೆ. ಯಾಕಂದರೆ ಅವ್ರಿಗೂ ಭಾಳ ಈ ಒಂದು ಇಶ್ಯೂ ಆಗಿ ಭಾಳ ಬೇಸರ ತಂದಿದೆ. ಯಾಕಂದರೆ ಈ ಒಂದು ಹೆಣ್ಮಗು ಬಗ್ಗೆ ಭಾಳ ಒಂದು ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಾರೆ, ಭಾಳ ತಪ್ಪು ಅಂಥೇಳಿ ಅವ್ರಿಗೂ ಅರಿವಿದೆ. ಅವರು ಹೊರಗಡೆ ಇದರಿಂದ ನಾಳೆ ಸಿಗ್ತಾ ಇದ್ದಾರೆ. ಅವರು ಕೂಡ ಕಾಳಜಿ ವಹಿಸಿ ವಾಣಿಜ್ಯ ಮಂಡಳಿ ಜೊತೆ ಕೈ ಜೋಡಿಸಿ, ಕಲಾವಿದರ ಸಂಘ ಕೈ ಜೋಡಿಸಿ ಈ ಒಂದು ಎಲ್ಲ ಒಗ್ಗಟ್ಟಾಗಿ ನಮ್ಮ ಗೃಹ ಸಚಿವರಿಗೆ ಒಂದು ಮನವಿ ಮಾಡೋಕ್ಕೆ ತೀರ್ಮಾನ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಕಳೆದ 1 ವಾರದಿಂದ ಈ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಅತಿರೇಕದ ವರ್ತನೆ ಆಗ್ತಿದೆ. ಯಾರೋ ಸ್ಟಾರ್ ನಟರ ಅಭಿಮಾನಿಗಳ ಹೆಸರಲ್ಲಿ ಅತಿರೇಕದ ವರ್ತನೆ ಮಾಡುವಂಥದ್ದು, ಅಶ್ಲೀಲವಾಗಿ ಮೆಸೇಜ್ ಮಾಡುವಂಥದ್ದು. ಇದನ್ನು ನೋಡಿದಾಗ ನಿನ್ನೆ ಪ್ರಥಮರು ಕೂಡ ಹೇಳ್ತಾ ಇದ್ರು, ನೇರವಾಗಿ ದರ್ಶನ್ ಅವರ ಅಭಿಮಾನಿಗಳೇ ಈ ರೀತಿ ನನಗೆ ತೇಜೋವಧೆ ಮಾಡ್ತಿದ್ದಾರೆ, ಕಿರುಕುಳ ಕೊಡ್ತಿದ್ದಾರೆ, ಮಾನಸಿಕ ಹಿಂಸೆ ನೀಡ್ತಿದ್ದಾರೆ ಅಂತ. ಯಾಕಂದರೆ ನಾನು ಈ ಪ್ರಶ್ನೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ದರ್ಶನ್ ಅವರ ಬದುಕಿಗೆ ಒಂದೊಳ್ಳೆ ಕೆರಿಯರ್ ಕೊಟ್ಟಿರ್ತಕ್ಕಂಥದ್ದು, ನೀವು ಒಂದು ತಿರುವನ್ನು ಕೊಟ್ಟಿದ್ದೀರಾ. ಯಾಕಂದರೆ ಅವರ ಮೊದಲ ಸಿನಿಮಾ ಕೂಡ ನೀವು ಇದು ಮಾಡಿದ್ದೀರಾ. ನೀವೇನಾದರೂ ಅವರಿಗೆ, ದರ್ಶನ್ ಅವರಿಗೆ ಒಂದು ಕಿವಿ ಮಾತು ಹೇಳುವಂಥದ್ದು, ಅಭಿಮಾನಿಗಳಿಗೆ ಬುದ್ಧಿ ಹೇಳಿ, ನೀವು ಹೇಳಿದರೆ ಕೇಳ್ತಾರೆ ಎನ್ನುವಂಥದ್ದು? ಸರ್, ಕಿವಿ ಮಾತು ಹೇಳಂತ ಯಾಕಂದ್ರೆ ದೊಡ್ಡ ದರ್ಶನ್ ಕೂಡ ಜವಾಬ್ದಾರಿ ಅಂತ ಸ್ಥಾನದಲ್ಲಿರೋರು. ಅವರು ಉತ್ತಮ ನಟರು, ಒಳ್ಳೆ ನಾಯಕ ನಟರು, ತುಂಬ ಹಿಟ್ ಪಿಕ್ಚರ್ಸ್ಗಳು ಕೊಟ್ಟಿದ್ದಾರೆ. ಯಾಕಂದರೆ ಅವ್ರಿಗೆ ತಮ್ಮ ಅಭಿಮಾನಿಗಳಿಗೆ ಒಂದು ಸಂದೇಶ ಕೊಡಬೇಕಂದ್ರೆ ಅನಿಸ್ತು. ಬಟ್ ಇವತ್ತು ಏನು ದರ್ಶನ್ ಅವರ ಹೆಸರಲ್ಲಿ ಮಾಡ್ತಾಯಿದ್ದಾರೋ, ಇನ್ನೊಂದು ಹೆಸರಲ್ಲಿ ನನಗೆ ಅದು ಗೊತ್ತಾಗ್ತಾ ಇಲ್ಲ. ಬಟ್ ಸೋಷಿಯಲ್ ಮೀಡಿಯಲ್ಲಿ ಯಾರೇ ಅಭಿಮಾನಿಗಳಾಗಲಿ, ಯಾವ ನಟರ ಅಭಿಮಾನಿಗಳಾಗ್ಬೋದು, ಯಾವುದೇ ರಾಜಕಾರಣಿಗಳ ಅಭಿಮಾನಿಗಳಾಗ್ಬೋದು, ಅವ್ರಿಗೆ ಈ ಒಂದು ಮತ್ತೊಬ್ಬರಿಗೆ ಮನಸ್ಸು ನೋಯಿಸುವಂಥದ್ದು, ಮತ್ತೊಬ್ಬರಿಗೆ ಅಶ್ಲೀಲವಾಗಿ ಪದ ಬಳಕೆ ಮಾಡಿ ಒಂದು ಕೆಟ್ಟ ಸಂದೇಶ ಕೊಡುವ ಮುಖಾಂತರ ಅವ್ರ ಮನಸ್ಸು ನೋಯಿಸೋದು, ಮನೆಯವರ ಮನಸ್ಸು ನೋಯಿಸೋದು ಭಾಳ ತಪ್ಪು. ಯಾಕಂದರೆ ಇದು ಹಿಂಗೆ ಬಿಟ್ಟರೆ
ಭಾಳ ಹಿಂದೆ ಮುಂದಿನ ಇವತ್ತು ಏನು ಯುವಕರಿದ್ದಾರೆ ಎಲ್ಲ ಅದೇ ಹಿಡಿತಾರೆ ಅನ್ನೋ ಒಂದು ಹಿತದೃಷ್ಟಿ. ಯಾಕಂದ್ರೆ ನನಗೂ ಭಾಳ, ಯಾಕಂದರೆ ಇವತ್ತು ಸಮಾಜದಲ್ಲಿ ಅನೇಕ ಯುವಕರುಗಳು ಇನ್ಫ್ಲೂಯೆನ್ಸ್ ಆಗಬಾರ್ದು. ಯಾಕಂದರೆ ಇವತ್ತೇನು ರಮ್ಯಾ ಅವರು ಏನು FIR ಫೈಲ್ ಮಾಡಿದ್ದಾರೆ, ಇದೆ ಪೊಲೀಸರು FIR ಫೈಲ್ ಮಾಡಿ, ಯಾಕಂದರೆ ಅವ್ರಿಗೆ ಕಠಿಣವಾದಂಥ ಒಂದು ಕ್ರಮ ಕೈಗೊಳ್ಳಬೇಕು. ಮುಂದೆ ಮಾಡದೇ ಇರೋಂಥ ಯುವಕರಿಗೆ ಒಂದು ಒಳ್ಳೆ ಮೆಸೇಜ್ ಹೋಗಬೇಕು. ಯಾಕಂದರೆ ಈ ಥರ ಮಾಡಿದ್ರೆ ತಾನೂ ಒಂದು ಕಷ್ಟಕ್ಕೆ ಸಿಗಾಕೊತೀವಿ, ತನ್ನ ಮನೆಯವರು ಕೂಡ ಕಷ್ಟಕ್ಕೆ ಸಿಗಾಕೊತಾರೆ. ಎಷ್ಟು ಇವತ್ತೇನೋ ಮೆಸೇಜ್ ಮಾಡಿಬಿಟ್ಟಿದ್ದಾರೆ, ಇವತ್ತು ಅನುಭವಿಸ್ತಾ ಇರೋದು ಯಾರು? ಮೆಸೇಜ್ ಮಾಡಿದ್ರು ಅನುಭವಿಸ್ತಾ ಇದ್ದಾರೆ, ಅವ್ರ ಮನೆಯವರು ಅನುಭವಿಸ್ತಾ ಇದ್ದಾರೆ. ಇವ್ರು ಮಾಡಿರೋ ಮೆಸೇಜ್ಗೆ ಪಾಪ ಮನೆಯವ್ರು ಯಾಕೆ ಅನುಭವಿಸ್ಬೇಕು? ಈ ಥರ ಎಲ್ಲ ಆಗಬಾರ್ದು. ಯಾಕಂದರೆ ಈ ಥರ ಹಿಂಗೆ ಬೆಳ್ಕೊಂಡು, ಯಾಕಂದರೆ ನಮ್ಮ ಆ ಒಂದು ಜವಾಬ್ದಾರಿ ನಮ್ಮ ವಾಣಿಜ್ಯ ಮಂಡಳಿ ಮೇಲೆ ಕೂಡ ಇದೆ. ಯಾಕಂದರೆ ಇವತ್ತಿನ ಯುವಕರು ಕೂಡ ಒಂದು ಒಳ್ಳೆಯ ದಾರಿ ತರೋ ನಿಟ್ಟಿನಲ್ಲಿ ನಾವು ಕೂಡ ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ವಾಣಿಜ್ಯ ಮಂಡಳಿ ಮನವಿ ಮಾಡಿದ್ದೇನೆ. ಕೊನೆಯದಾಗಿ ಕೆಲ 2 ದಿನದಿಂದ ನೋಡ್ತಾ ಇದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕೇವಲ ರಮ್ಯಾ ಅವರು ಆಗಿರ್ಬೋದು, ಪ್ರಥಮ ಅವರು ಆಗಿರ್ಬೋದು ಮಾತ್ರ ಅಲ್ಲ, ಇದೀಗ ನಾವು ಕೇಳ್ಪಟ್ವಿ ಎಸ್ ನಾರಾಯಣ ಅವ್ರಿಗೂ ಕೂಡ ಫೇಕ್ ಅಕೌಂಟಲ್ಲಿ ಅವರ ಹೆಸರಲ್ಲಿ ಕೆಲವೊಂದು ಬೇರೆ ರೀತಿ ನಡ್ಕೊಳ್ತಿದ್ದಾರೆ, ಕೆಲವರು ಅಕೌಂಟ್ಗಳನ್ನು ಫೇಕ್ ಮಾಡ್ತಿದ್ದಾರೆ ಎಸ್ ನಾರಾಯಣ ಹೆಸರಲ್ಲಿ ಎನ್ನುವಂಥದ್ದು ಮಾಹಿತಿ ಬಂತು. ನಿಜವಲ್ಲ, ಯಾಕಂದರೆ ಇವತ್ತು ಪ್ರತಿದಿನ ಇವತ್ತು ಹೆಂಗಾಗೋಗ್ಬಿಟ್ಟಿದ್ದಾರೆ, ನಮ್ಮ ಜೀವನ ನೋಡ್ಕೊಳ್ಳೋದಲ್ಲದೆ ಈ ಸೋಷಿಯಲ್ ಮೀಡಿಯಾ ಕೂಡ ನಾವು ಗಮನಿಸ್ಬೇಕಂತ ಜವಾಬ್ದಾರಿ ಎಲ್ಲರ ಮೇಲೆ ಆಗಿಬಿಟ್ಟಿದೆ. ಯಾಕಂದರೆ ಫೇಕ್ ಅಕೌಂಟ್ಗಳು ಕ್ರಿಯೇಟ್ ಮಾಡೋದು, ಇದು ಮಾಡೋದು, ಅವ್ರ ಮೆಸೇಜಲ್ಲಿ ಹಣ ಕೇಳೋದು, ಮತ್ತೊಂದು ಸಾಕಷ್ಟು ಈ ಥರ ಫೇಕ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಬಟ್ ಇದರಲ್ಲಿ ಫೇಕ್ ಅಕೌಂಟ್ ಏನು ಕ್ರಿಯೇಟ್ ಮಾಡ್ತಾಯಿದ್ದಾರೆ, ಅಲ್ಲಿ ಮಾಡ್ತಾಯಿದ್ದಾರೆ, ಅದು ಸೈಬರ್ ಕ್ರೈಮ್ ಪೊಲೀಸರು ಇದನ್ನು ಸೂಕ್ಷ್ಮ ಗಮನಿಸಿ ಕಠಿಣವಾಗಿ ಕ್ರಮ ಕೈಗೊಳ್ಳಲೇಬೇಕಾಗುತ್ತೆ ಸರ್. ಓಕೆ, ಇದಿಷ್ಟು ಭಾಮ ಹರೀಶ್ ಅವರ ಮಾತಾಗಿರುವಂಥದ್ದು. ಯಾರೇ ಆಗಿರಲಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ, ಚಿತ್ರರಂಗ ಎಲ್ಲ ಒಗ್ಗಟ್ಟಾಗಿರಲಿ, ಸ್ಟಾರ್ ನಟ ನಟಿಯರ ವಿರುದ್ಧ ತಂದಿಟ್ಟು ತಮಾಷೆ ನೋಡುವಂಥ ಕೆಲಸ ಆಗಬಾರ್ದು ಎನ್ನುವಂಥದ್ದು ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗನಹಳ್ಳಿ, ರಿಪಬ್ಲಿಕ್ ಕನ್ನಡ.